ವಿಚಿತ್ರವಾಗಿ ಡೆತ್ ನೋಟ್ ಬರೆದು ಅರ್ಚಕರ ಮಗ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ರೋಡ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ವಿಚಿತ್ರವಾಗಿ ಡೆತ್ ನೋಟ್ ಬರೆದು ಅರ್ಚಕರ ಮಗ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ರೋಡ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. 27 ವರ್ಷದ ಸಿದ್ಧಾಂತ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವಕ. ಇನ್ನು ಆ ಡೆತ್ ನೋಟಲ್ಲಿ ಏನಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ದೇವರು ಸಿಕ್ಕರೆ ತನಗೆ ಕಿರುಕುಳ ಕೊಟ್ಟವರನ್ನ ಹೊಡಿಸ್ತೇನೆ, ಮೇಲೆ ಹೋದ್ಮೇಲೆ ದೇವರ ಕಡೆಯಿಂದ ಅವರಿಗೆ ಹೊಡಿಸ್ತೇನೆ, ಅಜ್ಜಿ ಸತ್ತಾಗ ಮಟನ್ ಮಾಡಿದ್ರಿ, ನನ್ನ ಅತಿಥಿ ವೇಳೆ ಮಟನ್ ಬೇಡ, ಅದ್ಬಿಟ್ಟು ಏನ್ ಬೇಕಾದ್ರೂ ತಿನ್ನಲು ಮಾಡಿ ಅಂತ ಈ ಒಂದು ಡೆತ್ ನೋಟಲ್ಲಿ ಈ ರೀತಿ ವಿಚಿತ್ರವಾಗಿ ಬರೆದಿರುವಂಥದ್ದು. ಯಾರು ಅಳೋದು ಬೇಡ, ನೀವು ಅತ್ರೆ ನನ್ನ ಆತ್ಮಹತ್ಯೆಗೆ ಕಷ್ಟ ಆಗುತ್ತೆ ಅಥವಾ ನನ್ನ ಆತ್ಮಕ್ಕೆ ಕಷ್ಟ ಆಗುತ್ತೆ, ನಾನು ಹುಡುಗಿಗಾಗಿ ಸಾಯ್ತಾ ಇಲ್ಲ, ಅದ್ದೂರಿ ಜೀವನ ಮಾಡಲು ಆಗದೆ ಸಾಯ್ತಿದ್ದೇನೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಿತ್ತು, ಆದರೆ ಜೋರಾಗಿ ಗಣಪತಿ ಹಬ್ಬ ಮಾಡಿ ಸಾಯಬೇಕು ಅಂತ ಮುಂದೂಡಿದ್ದೆ. ಇನ್ನು ತಾಯಿಗೆ ತೊಂದರೆ ಕೊಡದಂತೆ ತಂದೆಗೆ ಹೇಳಿ ಅಂತ ಈ ವೇಳೆ ಡೆತ್ ನೋಟಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಮಗ ಇವತ್ತು ಸುಸೈಡ್ ಮಾಡ್ಕೊಂಡ. 7 ವರ್ಷ ಮೊದಲು ಒಂದು ಘಟನಾ ಆಗೈತಿ. ಕಪಿಲೇಶ್ವರ ಗುಡಿನಲ್ಲಿ ನಮ್ಮ ಮಗ ಸಿದ್ಧಾಂತ ರಾಮ ಪೂಜಾರಿ ಮೇಲೆ ಒಂದು ಆರೋಪ ಹಾಕಿದ್ದಿತ್ತು. ಏನನ್ ಕ್ಯಾಸ್ ಒಂದು ಹುಡುಗಿ ತಗೊಂಡು ಕುಂತಿದ್ದಾನೆ, ಏನು ಕೆಟ್ಟ ಕೃತ ಮಾಡಿದ ನನ್ನ ಕ್ಯಾಸ್. ಆ ದೇವರ್ಗ ಗುರ್ತು ನಾವು ನೋಡಿಲ್ಲ, ಅವ್ನು ಕೇಳಿದ ನಾ. ಮತ್ತು ಆವಾಗಿಂದ ಅವ್ರದ್ದು ಹೆಸರು ಕೆಟ್ಟ ಮಾಡಿದ್ದು 7 ವರ್ಷ ಮೊದಲು. ನಾವು 3 ವರ್ಷ ಆತ ನಾವು ಕಪಿಲೇಶ್ವರ ಗುಡಿ ಪೂಜಾ ಮಾಡ್ತೇವೆ. ನಮ್ದು ನಾಥ ಸಂಪ್ರದಾಯ ಒಳಗೆ ಬರ್ತೈತೆ. ಆ ಘಟನೆ ಮೇಲೆ ಆರೋಪ ಮಾಡ್ಕೆ ಬಡ್ಯಾದಿಂದ ಹೊರಗೆ ಹಾಕಿತ್ತು. ಅವಾಗಿಂದ ಅವ್ರು ಮಾನಸಿಕ ಮಾಡ್ಕೊಂಡಿತ್ತ. ಒಂದ್ ಬಡಿ ಕ್ಯಾಶಿ ನಮ್ಗೆ ಹೊರಗ್ ತೆಗಿದಾರ. ನಮ್ಗೇನ್ ಹೆಸರು ಹೆಂಗ್ ಗೊತ್ತರ, 800-1000 ಮಂದಿ ಬಂದ ಹೊಡಿದ ಕಿರಿಕಿರಿ. ಅದ್ ನಾವ್ ನಮ್ದು ಇಷ್ಟ ಇಚ್ಛೆ ಐತ್ರಿ, ಅವ್ನು ಸುಸೈಡ್ ನೋಡ್ವಾಗ ಎಲ್ಲಾ ಬರ್ದಿದಾನ, ಆತ ಇನ್ವೆಸ್ಟಿಗೇಟ್ ಮಾಡಿ ನಮ್ಗ ನ್ಯಾಯ ಕೊಡ್ರಿ ಅಷ್ಟ. ಒಂದ್ ಬಡಿ ಕ್ಯಾಶಿ ನಮ್ಗೆ ಹೊರಗ್ ತೆಗಿದಾರ. ನಮ್ಗೇನ್ ಹೆಸರು ಹೆಂಗ್ ಗೊತ್ತರ, 800-1000 ಮಂದಿ ಬಂದ ಹೊಡಿದ ಹೊರಗ್